ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಹಾ, ನೀನೇನಾದ್ರೂ 700 ರೂಪಾಯಿ ಸೀರೆ ತಂದೀನಿ ಅಂತ ಹೇಳಿದ್ರೆ ನಾಳೆ ಅದೇ ಕಂಬುಕ್ ನಿನ್ನ ನೇತಾಕ್ತಾರೆ. ಹುಷಾರ್ ಶ್ರೀಮಂತ. ಜೆಷ್ಟೋ 7,000 ಅಷ್ಟೇ. 7,000ನಾ? ಏಕೆ ಕಮ್ಮಿ ಆಯ್ತಾ? ಅಯ್ಯಯ್ಯೋ, ಅದೇ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದೀನಿ. ನೀವ್ ನೋಡಿದ್ರೆ ಕಮ್ಮಿ ಆಯ್ತಾ ಅಂತ ಕೇಳ್ತಾ ಇದ್ದೀರಾ? ಹೌದು, ಇಷ್ಟೊಂದು ಕಾಸ್ಟ್ಲಿ ಸೀರೆ ಯಾಕೆ ತಗೊಂಡ್ರಿ? ಏನ್ ಸಪ್ತಮಿಯವರೇ, ಇದನ್ನ ಹೋಗಿ ಕಾಸ್ಟ್ಲಿ ಅಂತಾರ? ಜಸ್ಟ್ 7,000 ಅಷ್ಟೇ. ನಾನ್ ನಿಶ್ಚಿತಾರ್ಥಕ್ಕೆ 70,000 ಸೀರೆ, ಮದ್ವೆಗೆ 7 ಲಕ್ಷದ ರೇಷ್ಮೆ ಸೀರೆ ತಗೋಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಆಗ್ಬಿಡ್ತು. ಏನ್ ಪ್ರಾಬ್ಲಮ್? ನಮ್ಮಪ್ಪ ಇದಾರಲ್ಲ, ಆಗಿನ ಕಾಲದವರು ಕಂಜೂಸ್ ಅಂದ್ರೆ ಮಹಾನ್ ಕಂಜೂಸ್. ಈಗಿನ ಕಾಲದವ್ರಂಗೆ ಥಿಂಕ್ ಮಾಡೋದೇ ಇಲ್ಲ. ಅದಕ್ಕೆ 70,000 ರೂಪಾಯಿ ಸೀರೆ ಬದಲು ಜಸ್ಟ್ ಜುಜುಬಿ 7,000 ರೂಪಾಯಿ ಸೀರೆ ತಗೊಬಂದಿದ್ದೀನಿ. ನಿಮಗಿಷ್ಟ ಇಲ್ಲ ಅಂತ ಹೇಳಿ ಬೆಳಿಗ್ಗೆನೆ ಹಿಂಗ್ ಹೋಗಿ ಆ 7,000 ರೂಪಾಯಿ ಸೀರೆ ವಾಪಸ್ ಕೊಟ್ಟು 70,000 ರೂಪಾಯಿ ಸೀರೆ ನಾವು ಹಿಂಗ್ ವಾಪಸ್ ತಗೊಬಿಡ್ತೀನಿ. ಅಯ್ಯಯ್ಯೋ, ಬೇಡ ಬೇಡ ಬೇಡ, ನನಗೆ 7,000 ರೂಪಾಯಿ ಸೀರೆನೇ ಸಾಕು. ಇಷ್ಟ ಹೇಳ್ತಿದ್ದೀರಾ ಅಂದ್ಮೇಲೆ ಹೋಗಿ ಬಿಡಿ. ನೀವ್ ಹೇಳ್ತಿದ್ದೀರಾ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಅಷ್ಟೇ. ಮತ್ತೆ ಇನ್ನೇನ್ ಸಮಾಚಾರ ಸಪ್ತಮಿ ಅವರೇ? ನಾಳೆ ನಮ್ಮಿಬ್ರದ್ದು ಎಂಗೇಜ್ಮೆಂಟು. ಕರೆಕ್ಟ್. ಅಂದಮೇಲೆ ನಿಮ್ಮ ಭೇಟಿ ನಾಳೆ 10:00 ಸಿಗೋಣ. ಬಾಯ್ ಬಾಯ್. ಹಲೋ ಸಪ್ತಮಿ ಅವರೇ ಕಟ್ಟೆ ಮಾಡ್ಬಿಟ್ರಾ? ಸರಿ. ಏನು ಹೆಂಗೆ ನಿಮ್ಮ ಮಗ ಸೀರೆ ರೇಟ್ ಕೇಳ್ತಿದಂಗೆನೆ ನಿಮ್ಮ ಮಗ ಕನ್ಯೂಸ್ ಅಂತ ನಿಮ್ಮ ಮಗನ ಮೇಲೆ ತಾಕಿ ನಾನು ಎಸ್ಕೇಪ್ ಆಗ್ಬಿಟ್ಟೆ. ಹೇಗಾದ್ರೂ ಮಾಡಿ ಮದುವೆವರೆಗೂ ಹಿಂಗೆ ಆದಷ್ಟು ಲೋ ಬಜೆಟ್ ಅಲ್ಲೇ ಮೇಂಟೈನ್ ಮಾಡಬೇಕು. ಮಂದಾರ, ಓ ಇಲ್ಲಿ ಕೂತಿದ್ಯಾ? ಅದೇ ಅನ್ಕೊಂಡೆ. ನಾನಂತೂ ಅಡ್ಗೆ ಮನೆಯಲ್ಲಿ ಪಾತ್ರೆ ಹುಡುಕಿದ್ದೀನಿ. ನನ್ನನ್ನ ಅಲ್ಲ, ಅಡ್ಗೆನ ಏನಾದ್ರೂ ಮಾಡಿದ್ಯೇನೋ ಅಂತ. ಏನೂ ಮಾಡೇ ಇಲ್ಲ. ಇಲ್ಲ ಅದ್ಗೆ, ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಇವತ್ತು ಒಂದಿನ ನೀವೇ ಅಡುಗೆ ಮಾಡಿ. ಅಯ್ಯೋ, ಈ ಅಡ್ಗೆ ಪಡ್ಗೆ ಮಾಡೋ ಕೆಲ್ಸ ಇಲ್ಲ ನಿಂದಲ್ವಾ ಮಂದಾರ? ಅದ್ಗೆ ಇವತ್ತು ಒಂದಿನ ಮಾಡಿದ್ರೆ ಏನಾಗತ್ತೆ? ಏನು ನನಗೆ ಅಡ್ಗೆ ಮಾಡು ಅಂತಿದ್ಯಾ? ಮಾಡ್ತೀನಿರು. ಯೋಗು ನೋಡು ನಿನ್ ಹೆಂಡ್ತಿನ. ಏನಾಯ್ತಕ್ಕ? ಗಂಟೆ 8 ಆಯ್ತು. ನಮ್ ಮಂಜರಿ ಮತ್ತೆ ಯೋಗು ಊಟಕ್ ಬರ್ತಾರೆ. ಅಡ್ಗೆ ಮಾಡು ಅಂತ ಕೇಳಿದ್ದಕ್ಕೆ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತ್ಕೊಂಡು ನನ್ ಮೇಲೇನೆ ರೇಗಾಡ್ತಾ ಇದ್ದಾಳೆ ನಿನ್ ಹೆಂಡ್ತಿ. ಅದ್ಗೆ ಅಲ್ಲೊಂದು ಇಲ್ಲೊಂದು ಮಾತಾಡೋರ್ಗೆ ನಮ್ ಕಡೆ ಊಸ್ರು ಬಳ್ಳಿ ಅಂತಾರೆ. ನೋಡೋ ನನ್ನನ್ನೇ ಊಸ್ರು ಬಳ್ಳಿ ಅಂತಿದ್ದಾಳೆ. ಸ್ವಲ್ಪ ಸುಮ್ನೆ ಇರ್ತೀಯಾ?